ಮಗಳು, ಹೇಳು, ಫಸ್ಟ್ ಡೇ ಕಾಲೇಜಿಗೆ ಹೀಗೆ ಲೇಟಾಗಿ ಹೋದರೆ ಆಗ್ತದಾ? ಹೇಳು 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 ಅಂತ ಅಜ್ಜ ಶುರು ಮಾಡಿದರು. ನಾನು ಮೆಲ್ಲಗೆ ಹೊದಿಕೆ ಸರಿಸಿ ನೋಡಿದೆ. ಮಿಸ್ಟರ್ ರಾಮಕೃಷ್ಣ ಅವರು ಸೊಂಟಕ್ಕೆ ಕೈ ಕೊಟ್ಕೊಂಡು ನನ್ನ ಎದುರೇ ನಿಂತಿದ್ರು. ಅವರ ಡೊಳ್ಳು ಹೊಟ್ಟೆಗೆ ಮೆಲ್ಲನೆ ಗುದ್ದುತ್ತಾ, ಗುಡ್ ಮಾರ್ನಿಂಗ್ ಪ್ರೊಫೆಸರ್ ಅಂತ ಹೇಳಿದೆ. ಹಾಂ ಮಾರ್ನಿಂಗ್. ಫಸ್ಟ್ ಡೇ ಲೇಟ್ ಆದರೆ ಹೇಗೆ ಅಂತ ಹೊದಿಕೆ ಮಡಚಿದ್ರು. ಸರಿ, ಇನ್ನು 5 ಗಂಟೆ ಅಷ್ಟೇ ತಾತ, ಸ್ವಲ್ಪ ಹೊತ್ತು ಮಲಗ್ತೇನೆ ಬಿಡಿ ಪ್ಲೀಸ್ ಅಂತ ಮತ್ತೆ ಮಲಗಲಿಕ್ಕೆ ಹೊರಟೆ. ಅಷ್ಟರಲ್ಲಿ ಹೆಗಲು ಹಿಡಿದು ಎಳೆದು, ನೋವೇ ಹೇಳು, ನಿನ್ನಲ್ಲಿ ಎಂತ ಅಂತ ಹೇಳುದು, ಹೇಳು. ಅಲ್ಲಿ ತನಕ ಡ್ರಾಪ್ ಮಾಡಬೇಕಾ ಬೇಡವಾ? ಈಗ ನನಗೆ ಮೊದಲಿನ ಹಾಗೆ ಸ್ಪೀಡೆಲ್ಲ ಹೋಗ್ಲಿಕ್ಕಾಗೋದಿಲ್ಲ ಆಯಿತಾ ಅಂತ ಹೇಳಿದ್ರು. ಅದು ತೊಂದರೆ ಇಲ್ಲ ತಾತ, ನಾನು ಡ್ರೈವ್ ಮಾಡ್ತೇನೆ ಅಂತ ಕೂಲಾಗಿ ಹೇಳಿದೆ. ನೋ ವೇ, ಡ್ರೈವಿಂಗ್ ಲೈಸೆನ್ಸ್ ಇನ್ನೂ ಬಂದಲಿಲ್ಲ. ಹಾಗಿರುವಾಗ ಕಾರೆಲ್ಲಾದರೂ ನಿನಗೆ ಕೊಟ್ಟೆ ಅಂತ ಗೊತ್ತಾದರೆ ನಿನ್ನ ಅಜ್ಜಿ ಕತ್ತಿಗೆ ಹಿಡ್ಕೊಂಡು ಬರ್ತಾರೆ ಅಂತ ಹೇಳಿದರು. ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ಯಾರು ಹೇಳ್ತಾರೆ? ಅದೆಲ್ಲ ಏನಿಲ್ಲ, ನೀವು ಹೇಳಿದರೆ ಗೊತ್ತಾಗೋದು, ನೀವು ಹೇಳದೇ ಇದ್ರೆ ಆಯ್ತಲ್ಲ ಅಂತ ಹೇಳಿದೆ. ಅದು ಹೇಳ್ತಿದ್ದ ಹಾಗೆ ಅವರ ಮುಖದಲ್ಲಿ ಕಳ್ಳ ಲಕ್ಷಣಗಳು ಕಾಣಿಸೋಕೆ ಶುರುವಾಯಿತು. ಅಜ್ಜಿಯಿಂದ ಯಾವುದನ್ನು ಮುಚ್ಚಿಡಲು ಈ ಮಿಸ್ಟರ್ ಪ್ರೊಫೆಸರ್ಗೆ ಆಗೋದಿಲ್ಲ. ಅವರು ಮಾತಿನ ನಡುವೆ ಎಲ್ಲ ಹೇಳಿಬಿಡ್ತಾರೆ. ಅದೆಲ್ಲ ಯಾಕೆ, ಸುಮ್ಮನೆ ಹೋಗಿ ಸ್ನಾನ ಮಾಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಡು, ನಾನೀಗ ಬರ್ತೇನೆ ಅಂತ ಎಚ್ಚರಿಸಿದ್ರು ತಾತ. ಅದೆಲ್ಲ ಆಗಿದೆ, 10 ನಿಮಿಷ ಸ್ನಾನ ಮಾಡಿ ಬರ್ತೇನೆ, ನೀವು ರೆಡಿಯಾಗಿ ಅಂತ ಅವರನ್ನು ಕಳಿಸಿದೆ. ಅವರು ನಗ್ತಾ ಅವರ ರೂಮಿಗೆ ಹೋದರು. ನಾನು ಮಂಚದಿಂದ ಎದ್ದು ಹೊದಿಕೆಯನ್ನೆಲ್ಲ ಕ್ಲೀನಾಗಿ ಮಡಚಿಟ್ಟು, ಕೃಷ್ಣಣ್ಣ ಎಲ್ಲಿದ್ದೀರಿ ಅಂತ ಹೊರಗಿಂದ ಯಾರೋ ಕರೆದಾಗಾಯಿತು. ಬಾಗಿಲು ತೆಗಿ, ಶೇಖರಣ್ಣ ಇರಬೇಕು, ಅವರಲ್ಲಿ ಹಾಲು ತರಲಿಕ್ಕೆ ಹೇಳಿದ್ದೆ ಅಂತ ತಾತ ಒಳಗಿಂದ ಹೇಳಿದ್ರು. ನಾನು ಕೂದಲನ್ನು ಸೇರಿಸಿ ಕಟ್ಟಿ, ಬಂದೆ ಶೇಖರಣ್ಣ ಅಂತ ಕೂಗಿದೆ. ಶೇಖರಣ್ಣ ಇಡೀ ಊರನ್ನು ಅವರ ಬೈಕ್ನ ಸೌಂಡ್ನಲ್ಲೇ ಎಬ್ಬಿಸ್ತಾರೆ. ನಮ್ಮ ಊರಿನ ಕೋಳಿ ಇವರೇ ಅನಿಸುತ್ತೆ. ಇವರ ಬೈಕಿನ ಸೌಂಡ್ ಸಾಕು, ಊರಿನ ಎಲ್ಲ ಜನರು ಹೇಳುತ್ತಾರೆ. ನಮ್ಮೂರಿನ ಪ್ರಗತಿಪರ ಕೃಷಿಕರ ಪಟ್ಟಿಯಲ್ಲಿ ಮೊದಲಿಗರೇ ಈ ಶೇಖರಣ್ಣ. ಚಾರಿತ್ರ್ಯ, ಇವತ್ತು ಹಾಸ್ಟೆಲಿಗೆ ಹೋಗ್ತಿದ್ದೀರಂತೆ, ಇನ್ನು ಆದಿತ್ಯ ಅವರ ಮಾತ್ರ ಊರಿಗ ಅಂತ ಹೊರಗಿಂದಲೇ ಕೇಳಿದ್ರು. ಹೌದು ಶೇಖರಣ್ಣ, ತಾತ ಒಬ್ಬರೇ ಆಗ್ತಾರಲ್ವಾ, ಹಾಗೆ ವೀಕೆಂಡ್ ಆದರೂ ಬರಬೇಕಲ್ವಾ ಅಂತ ಹಾಲಿನ ಪಾತ್ರೆ ತಗೊಂಡೆ. ಹಾಗೇನಿಲ್ಲ, ಕೂಗಿದ್ರೆ ಕೇಳುವಷ್ಟು ದೂರದಲ್ಲಿ ನಾವಿದ್ದೇವೆ, ಕರೆದ್ರೆ ಬರ್ತೇವೆ, ಅದೆಲ್ಲ ಒಂದು ಸಮಸ್ಯೆಯಾ? ಬಿಡು, ನಾವೆಲ್ಲ ಇದ್ದೇವೆ ಅಂತ ಹೇಳಿದ್ರು. ಅಷ್ಟರಲ್ಲಿ ತಾತ ಒಳಗಿಂದ, ಶೇಖರ ಒಳಗೆ ಬಾರೋ, ಅಲ್ಲೇ ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. ಇಲ್ಲಣ್ಣ, ನನಗೆ ರಬ್ಬರ್ ಟ್ಯಾಪಿಂಗಿಗೆ ಹೋಗ್ಲಿಕ್ಕುಂಟು, ನಾವು ಬರಲಿಲ್ಲ ಅಂದರೆ ಹುಡುಗರು ಬೀಡಿ ಸೇರ್ತಾ ಕೂತ್ಕೊಳ್ತಾರೆ ಅಂತ. ಅಯ್ಯೋ, ಹಾಗೆಲ್ಲ ಏನು ಮಾಡಲಿಕ್ಕಿಲ್ಲಪ್ಪ, ಯಾಕೆ ಅವರ ಮೇಲೆ ನಿಮಗೆ ನಂಬಿಕೆ ಇಲ್ವ ಮಾರಾಯ? ಅವರ ಕೆಲಸ ಮಾಡ್ತಾರೆ ದಿನಾಲು, ಹೀಗೆ ಹೊರಗೆ ಇದ್ರೆ ಹೇಗೆ? ನೀನು ದಿನಾಲು ಹೀಗೆ ಅವರ ಹಿಂದೆ ಹೋದರೆ ಆಗ್ತದಾ ಅಂತ ಕೇಳಿದ್ರು ತಾತ. ನಮಗೆ ಕೆಲಸ ಆಗಬೇಕಲ್ಲ ಅಣ್ಣ. ಸರಿ, ಹಾಲು ಕೊಡ್ತೇನೆ, ಮಗಳು ಟಾಟಾ, ಕಾಣು ಆಯಿತಾ ಅಂತ ಹೇಳಿ ಸೀದಾ ಹೊರಟರು. ಶೇಖರಣ್ಣ ಬಗ್ಗೆ ಹೇಳಬೇಕು ಅಂದರೆ ಒಂದು ಸೀಕ್ರೆಟ್ ಇದೆ, ನಿಮಗೆ ಮಾತ್ರ ಹೇಳ್ತಿದ್ದೇನೆ ಆಯಿತಾ. ಅವರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ, ಅದರಲ್ಲೂ ಕೆಲಸದವರ ಮೇಲಂತೂ ಇಲ್ಲವೇ ಇಲ್ಲ. ಸುಮ್ಮನೆ ಸಂಬಳ ತಗೊಳ್ಳೋದು, ಕೆಲಸ ಮಾಡೋದೇ ಇಲ್ಲ ಅನ್ನೋದು ಅವರ ಮನಸ್ಸಿನಲ್ಲಿ ಕೂತಿದೆ. ಅದು ಎಷ್ಟು ಹೇಳಿದರೂ ಬದಲಾಗೋದಿಲ್ಲ. ಹಾಗಾಗಿ ಅವರಿಗೆ ಒಂದು ಅಡ್ಡ ಹೆಸರು ಬೇರೆ ಇತ್ತು. ನಾನು ಹಾಲಿನ ಪಾತ್ರೆ ಹಾಗೆ ಸೀದಾ ತಗೊಂಡೋಗಿ ಅಡುಗೆ ಕೋಣೆಯಲ್ಲಿಟ್ಟೆ. ತಾತ, ನನಗೆ ಟೀ ಮಾಡಬೇಡಿ, ಇಷ್ಟು ಬೇಗ ನನಗೆ ಎಂತ ಸಹ ಬೇಡ ಅಂತ ಹೇಳಿ ನಾನು ಸೀದಾ ಸ್ನಾನಕ್ಕೆ ಹೊರಟೆ. ತಾತನ ಜೊತೆ ಫಸ್ಟ್ ಡೇ ಕಾಲೇಜಿಗೆ ಹೇಗೆ ಹೋದೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ.